ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 16/5/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಸದಾ ನೆನಪಿಟ್ಕೊಳ್ಳಿ, ಬಹಳ ಕಳಿತು ಅಲ್ಪ ಉಳಿತು. ಈಗಂತೂ ಮನೆಗೆ ನಡೆಯಬೇಕು. ಈ ಕೊಳಕು ಶರೀರ ಹಾಗೂ ಜಗತ್ತನ್ನು ಮರೆತು ಬಿಡಬೇಕು. ಪ್ರಶ್ನೆ ಆಗಿದೆ, ಯಾವ ನಶೆ ನಿರಂತರ ಇರುವಾಗ ಸ್ಥಿತಿ ಅತಿ ಉತ್ತಮವಾಗಿರ್ತದೆ? ಉತ್ತರ ಆಗಿದೆ, ನಿರಂತರ ನಶೆ ಇರಬೇಕು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನುವಂತೆ ನಾವು ಫರಿಷ್ಠಾಗಿ ನಮ್ಮ ಪ್ರಿಯತಮನ ಜೊತೆ ಮನೆಗೆ ಹೋಗ್ತೇವೆ. ಉಳಿದೆಲ್ಲವುದೂ ಸಹ ವಿನಾಶ ಸಮಾಪ್ತಿ ಆಗುವುದು. ಈಗ ನಾವೀ ಹಳೆ ಶರೀರವನ್ನ ತೊರೆದು ಹೊಸದನ್ನ ಪಡಿತೇವೆ. ಈ ಜ್ಞಾನ ಎಲ್ಲವೂ ಇಡೀ ದಿನ ಬುದ್ಧಿಯಲ್ಲಿ ಮಂಥನ ಮಾಡ್ತಾ ಇರುವಾಗ ಅಪಾರವಾದ ಖುಷಿ ಇರ್ತದೆ. ಸ್ಥಿತಿಯೂ ಸಹ ಉತ್ತಮವಾಗಿರ್ತದೆ. ಮುರಳಿಯ ಗೀತ್. ಯಾರು ಬಂದರು ಇಂದು ಮನದ ಬಾಗಿಲಲ್ಲಿ? ಓಂ ಶಾಂತಿ. ಇಲ್ಲಿ ಯಾರು ಹೇಳಿದ್ದಾರೆ? ಯಾರಿಗೆ? ಮಕ್ಕಳು ಹೇಳ್ತಾರೆ. ಅತೀಂದ್ರಿಯ ಸುಖಮಯ ಜೀವನದಲ್ಲಿ ಬಂದು ಹೇಳ್ತಾರೆ, ಬೇಹದ್ದಿನ ತಂದೆ ಈಗ ಬಂದಿದ್ದಾರೆ. ಯಾವುದಕ್ಕೋಸ್ಕರ? ಈ ಪತೀತ ಜಗತ್ತನ್ನು ಪರಿವರ್ತಿಸಿ ಪಾವನ ಜಗತ್ತನ್ನಾಗಿ ಮಾಡೋದಕ್ಕೆ. ಪಾವನ ಜಗತ್ತು ಎಷ್ಟೊಂದು ದೊಡ್ಡದಾಗಿರ್ತದೆ ಅಂದರೆ ವಿಶಾಲ. ಪತೀತ ಜಗತ್ತು ಎಷ್ಟು ದೊಡ್ಡದಿದೆ? ಇಲ್ಲಿ ನೀವು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು. ಪಾವನ ಜಗತ್ತು ಎಷ್ಟು ದೊಡ್ಡದು, ಪತೀತ ಜಗತ್ತು ಎಷ್ಟು ದೊಡ್ಡದು. ಇಲ್ಲಿ ಎಷ್ಟು ಕೋಟಾಂತರ ಮನುಷ್ಯರಿದ್ದಾರೆ. ಇದಕ್ಕೆ ಪತೀತ ಭ್ರಷ್ಟಾಚಾರಿ ಜಗತ್ತು ಎಂದು ಹೇಳೋದು. ಮಧುರಾತಿ ಮಧುರ ಮಕ್ಕಳ ಮನಸ್ಸಲ್ಲಿ ಬರಬೇಕು, ನಾವು ಹೊಸ ಜಗತ್ತು. ಇದು ಎಷ್ಟು ಚಿಕ್ಕದಾಗಿರ್ತದೆ ನಮ್ಮ ಹೊಸ ಜಗತ್ತು. ನಾವು ಹೇಗೆ ಅಲ್ಲಿ ರಾಜ್ಯ ಮಾಡ್ತೇವೆ? ನಮ್ಮ ಭಾರತದಂತಹ ದೇಶ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ. ಇದು ಯಾರೂ ಸಹ ತಿಳ್ಕೊಂಡಿಲ್ಲ. ಭಾರತ ಸ್ವರ್ಗ ಇತ್ತು. ಭಾರತದಂಥ ದೇಶ ಬೇರೆ ಯಾವುದು ಇರಲು ಸಾಧ್ಯ ಇಲ್ಲ. ಈಗ ನಿಮಗೆ ಅರ್ಥ ಆಗಿದೆ. ಈ ಭಾರತ ಈಗ ಯಾವ ಉಪಯೋಗಕ್ಕೆ ಬಾರದು ಆಗಿದೆ. ಇದೇ ಭಾರತ ಸ್ವರ್ಗ ಇತ್ತು, ಈಗ ಇಲ್ಲ. ಇದು ಸಹ ಯಾರಿಗೂ ನೆನಪಿಗೆ ಬರಲ್ಲ. ನಮ್ಮ ಭಾರತ ಎಷ್ಟು ಶ್ರೇಷ್ಠವಾಗಿತ್ತು, ಎಷ್ಟು ಪ್ರಾಚೀನವಾಗಿದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಬರ್ತದೆ, ಅದು ಹೇಗೆ? ನಂಬರ್ ವಾರ್ ಪುರುಷಾರ್ಥ ಅನುಸಾರ. ಎಷ್ಟು ಖುಷಿ, ಎಷ್ಟು ಗೌರವ ಇರ್ತದ. ಕೇಳ್ತಾರೆ ಬಾಬಾ, ಬೇಹದ್ದಿನ ತಂದೆ ಇಲ್ಲಿ ಬಂದರೆ ಕಲ್ಪನೋ ಬರ್ತಾರೆ. ಮಾಯಾ ರಾವಣ ನಮ್ಮ ರಾಜ್ಯ ಕಸ್ಕೊಂಡಿದ್ದಾನೆ. ನಾವೆಲ್ಲ ಆತ್ಮಗಳು ಪುನಃ ನಮ್ಮ ರಾಜ್ಯ ಭಾಗ್ಯ ಬಾಬನಿಂದ ಪಡಿತೇವೆ. ಈ ಥರ ಅಲ್ಲ, ಯಾವುದೇ ಯುದ್ಧದಿಂದ ನಾವು ಕಸ್ಕೊಳ್ತೇವೆ ಅಲ್ಲ. ರಾವಣ ರಾಜ್ಯದಲ್ಲಿ ನಮ್ಮ ಮತ ಭ್ರಷ್ಟಾಚಾರಿ ಆಗೋಗಿದೆ. ಶ್ರೇಷ್ಠಾಚಾರಿಯಿಂದ ನಾವು ಭ್ರಷ್ಟಾಚಾರಿ ಆಗ್ಬಿಡ್ತೇವೆ. ಜಗತ್ತು ನೋಡಿ ಎಷ್ಟು ವೃದ್ಧಿಯಾಗಿದೆ. ನಮ್ಮ ಭಾರತ ದೇಶ ಎಷ್ಟು ಚಿಕ್ಕದಿತ್ತು. ಸ್ವರ್ಗದಲ್ಲಿ ಎಷ್ಟು ಸುಖಿಯಾಗಿದ್ರೆ, ವಜ್ರ ವೈಡೂರ್ಯಗಳ ಮಹಲಿತ್ತು. ಅಲ್ಲಿ ರಾವಣನೇ ಇದ್ದಿಲ್ಲ.
ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆಲ್ಲ ಜ್ಞಾನದ ಮಾತುಗಳು ಮಂಥನ ಚಿಂತನ ನಡೀತಾ ಇರಬೇಕು. ಅತೀಂದ್ರಿಯ ಸುಖದಲ್ಲಿರ್ತೀರಿ. ತಂದೆ ಹೇಳ್ತಾರೆ, ದೇಹಿ ಅಭಿಮಾನಿ ಆಗಿ ದೇಹದ ಅಭಿಮಾನ ತೊರೆಯೋದಕ್ಕೆ ಬಾಬಾ ಹೇಳಿದ್ದಾರೆ. 108 ತೂತು ಅಥವಾ ಹರಿದೋಗಿರುವಂಥ ವಸ್ತ್ರವನ್ನ ಧರಿಸಿ. ಬಲೆ ದೊಡ್ಡ ವ್ಯಕ್ತಿಯೊಂದಿಗೆ ಅಥವಾ ವ್ಯಾಪಾರಿಗಳ ಜೊತೆ ಈ ಬ್ರಹ್ಮ ಬಾಬೋರ್ಗೆ ವಜ್ರ ವ್ಯಾಪಾರಿಗಳು ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಜೊತೆ ವ್ಯವಹಾರಿಕ ಸಂಬಂಧ ಇತ್ತು. ಅದೆಲ್ಲ ಲೌಕಿಕದ ನಶೆ ಹೇಗೆ ಮುರಿದೋಯ್ತು? ದೇಹಿ ಅಭಿಮಾನಿ ಇಲ್ಲಿ ಆಗ್ಬೇಕಲ್ವಾ? ನಾವೀಗ ಬಾಬನ್ ಮಕ್ಕಳು ತಂದೆ ಜೊತೆ ಮನೆಗೆ ಹೋಗ್ಬೇಕು ಅಂದ್ರೆ ಲೌಕಿಕ ದೇಹಾಭಿಮಾನ ನಶೆ ಇರಬಾರ್ದು. ದೇಹಿ ಅಭಿಮಾನಿ ಆಗ್ಬೇಕು. ನಾವು ಆತ್ಮ, ಇದಂತೂ ಹಳೆ ಶರೀರ, ಇದನ್ನ ತೊರೆದು ಹೊಸದು ಉತ್ತಮವಾದ ಶರೀರವನ್ನ ಪಡಿತೇವೆ. ಸರ್ಪ ಅಂತೂ ಒಂದು ಚರ್ಮವನ್ನ ತೊರೆದು ಮತ್ತೊಂದು ಪಡೀತದೆ. ನೀವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ಇದು ಹಳೆಯ ಶರೀರ ಅಥವಾ ಚರ್ಮ ತೊರೆದು ನಾವೀಗ ಹೊಸದನ್ನ ಪಡಿತೇವೆ. ಮತ್ತೆ ಪುನಃ ಪುನರ್ಜನ್ಮದಲ್ಲಿ ಬರೋದ್ರಿಂದ ಶರೀರ ಬದಲಾಗ್ತಾ ಹೋಗ್ತದೆ. ಇದೆಲ್ಲ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಬೀಳ್ತಾ ಇರಬೇಕು. ಈಗಂತೂ ಇದು ಕೊಳಕು ಚೀಚಿ ಜಗತ್ತು. ಇದನ್ನ ನೋಡ್ತಿದ್ರು ಬುದ್ಧಿಯಿಂದ ಮರಿಬೇಕು, ಕಣ್ಣಿಗೆ ಕಾಣಿಸ್ತಿದ್ರು ಬುದ್ಧಿಯಿಂದ ಮರಿಬೇಕು. ನಾವೀಗ ಯಾತ್ರೆಯಲ್ಲಿದ್ದೇವೆ. ಯಾವ ಯಾತ್ರೆ? ನೆನಪಿನ ಯಾತ್ರೆಯಲ್ಲಿದ್ದೇವೆ. ನಮ್ಮ ಬುದ್ಧಿಯ ಯೋಗ ಮನೆಯ ಕಡೆ ಇರಬೇಕು. ಅರ್ಥಾತ್ ಕನೆಕ್ಷನ್, ಸಂಬಂಧ ಪರಂಧಾಮ ಜೊತೆ ಇರಲಿ. ಈ ಅಭ್ಯಾಸ ಮಾಡಬೇಕಲ್ವಾ? ಈ ಶರೀರ ಅಂತೂ ಹಳೆಯದು, ಜಗತ್ತು ಹಳೆಯದಾಗಿದೆ. ಸಾಕ್ಷಾತ್ಕಾರ ಆಗಿತ್ತು. ಈಗ ಈ ದೇಹದ ಸರ್ವ ಸಂಬಂಧಗಳು ತೊರೆದು ಮನೆಗೆ ಹೋಗ್ಬೇಕು. ಒಳಗೆ ಖುಷಿ ಇರ್ತದೆ. ಈಗ ನಾವು ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಬುದ್ಧಿಯೋಗ ಅಲ್ಲಿ ಜೋಡಿಸಬೇಕು. ಒಬ್ಬರು ಮತ್ತೊಬ್ಬರಿಗೆ ಇದನ್ನೇ ತಿಳಿಸಿ ಮನ್ಮನಾಭವ. ಎಷ್ಟು ದೊಡ್ಡ ಜಬರ್ದಸ್ತ್ ಅಂದ್ರೆ ಬಹಳ ಪ್ರಭಾವಕಾರಿಯಾದ ಮಂತ್ರ ಇದು. ಬಲೆ ಗೀತೆ ಅಂತೂ ಅನೇಕರು ಓದ್ತಾರೆ, ಆದರೆ ಅರ್ಥವನ್ನ ತಿಳ್ಕೊಂಡಿಲ್ಲ. ಹೇಗೆ ಅನ್ಯ ಶಾಸ್ತ್ರಗಳನ್ನು ಓದ್ತಾರೆ ಅದೇ ರೀತಿ ಓದ್ಬಿಡ್ತಾರೆ. ಇಲ್ಲಿ ಯಾರಿಗೂ ಬುದ್ಧಿಯಲ್ಲಿ ಬರಲ್ಲ. ನಾವು ಭವಿಷ್ಯಕ್ಕೆ ರಾಜಯೋಗ ಕಲಿತಿದ್ದೇವೆ, ಬಹಳ ಕಲಿತು. ಈಗ ಇನ್ನೂ ಸ್ವಲ್ಪವೇ ಸಮಯ ಇದೆ. ಈ ರೀತಿ ತಮಗೆ ತಾವು ಮಾತನಾಡ್ಕೊಳ್ಳಿ, ನೆನಪಿಸ್ಕೊಳ್ಳಿ, ಖುಷಿಯಲ್ಲಿ ಇರಬೇಕು. ಇದಂತೂ ಈಗ ಈ ಜಗತ್ತೆಲ್ಲ ವಿನಾಶ ಆಗೋದಿಲ್ಲಿ. ಅದಕ್ಕೆ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನೋಂಗೆ ನಾವೀಗ ಬೆಕ್ಕಿನಂಗೆ ಅಂದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ. ಏಕೆಂದ್ರೆ ಈಗ ಪ್ರಾಣ ಸಂಕಟದಲ್ಲೂ ನಮ್ಗೆ ಖುಷಿ ಯಾಕೆ ಅಂದ್ರೆ ಪ್ರಿಯತಮ ಶಿವಬಾಬಾರ ಜೊತೆ ಮನೆಗೆ ಹೋಗ್ತೇವೆ. ನಾವೆಲ್ಲ ಆತ್ಮಗಳ ತಂದೆ ಕುಳಿತು ಶಿಕ್ಷಣ ಕೊಡ್ತಿದ್ದಾರೆ. ಅವ್ರು ಇರೋದು ಸಹ ಎಷ್ಟು ಸಾಧಾರಣ, ಗುಪ್ತ, ಆದ್ರೆ ಎಷ್ಟು ಶ್ರೇಷ್ಠ, ಅತಿ ಶ್ರೇಷ್ಠವಾದ ತಂದೆ ಬಂದಿದ್ದಾರೆ ಬೇಹದ್ದಿನ ಆಸ್ತಿ ಕೊಡೋದಕ್ಕೆ. ಕಲ್ಪನೂ ಪ್ರತಿ 5,000 ವರ್ಷಕ್ಕೊಮ್ಮೆ ಬರ್ತಾರೆ. ಈ ಜಗತ್ತೆಷ್ಟು ಕೊಳಕು, ವಿಕಾರಿ. ಇಂತಿಂತ ಮಾತು ನಿಮ್ಗೆ ನೀವು ಮಾತಾಡ್ಕೊಳ್ಳಿ, ನೆನಪಿಸ್ಕೊಳ್ಳಿ. ಅದಕ್ಕೆ ವಿಚಾರ ಸಾಗರ ಮಂಥನ ಜ್ಞಾನದ್ದು ಅಂತ ಹೇಳೋದು. ಈ ಶಾಸ್ತ್ರಗಳು ಇತ್ಯಾದಿ ಜನ್ಮ ಓದ್ತಾ ಬಂದಿರಿ. ನಾವು ಭಾರತವಾಸಿಗಳು ಎಷ್ಟು ಜಪ ತಪ ಇತ್ಯಾದಿ ಮಾಡಿದ್ದೇವೆ, ಅಷ್ಟು ಬೇರೆ ಯಾರೂ ಸಹ ಮಾಡಿಲ್ಲ. ಯಾರು ಮೊದಲು ಈ ಜಗತ್ತಲ್ಲಿ ಬಂದರೆ ಅವರು ಭಕ್ತಿಯೂ ಬಹಳಷ್ಟು ಮಾಡಿದ್ದಾರೆ. ಹಾಗೂ ಅವರೇ ಜ್ಞಾನ ಯೋಗದಲ್ಲೂ ತೀಕ್ಷ್ಣ ಮುಂದೆ ಹೋಗ್ತಾರೆ. ಏಕೆಂದ್ರೆ ಅವರಿಗೆ ಮೊದಲನೇ ನಂಬರಲ್ಲಿ ಅವರೇ ಸ್ವರ್ಗದಲ್ಲಿ ಬರೋದು. ನೋಡ್ತೀರಿ, ಕೆಲವೊಬ್ರು ಬಹಳ ಉತ್ತಮ ಪುರುಷಾರ್ಥ ಮಾಡ್ತಾರೆ. ನೀವು ಮಕ್ಕಳು ಯಾರೀ ಆತ್ಮಿಕ ಸರ್ವಿಸ್ ಅಲ್ಲಿ ತೊಡಗಿದ್ದೀರಿ ಅವರಿಗಂತೂ ಬಹಳ ಉತ್ತಮ ಇದು ಜ್ಞಾನ.
ಸತ್ಯವಾಗಿಯೂ ಬಟ್ಟಿಯಲ್ಲಿ ಕುತ್ಕೊಳ್ಳೋದಿಲ್ಲಿ. ಸಂಬಂಧ ಅಟೂಟವಾಗಿರೋದು ತಂದೆಯ ಜೊತೆ. ಹಾಗೂ ಯಾರು ಗೃಹಸ್ಥ ವ್ಯವಹಾರದಲ್ಲಿರ್ತಾರೆ ಅವರು ಜ್ಞಾನ ಕೇಳ್ತಾರೆ ಮತ್ತು ಹೇಳ್ತಾರೆ. ಹಳೆಯ ಜಗತ್ತಿಗಿಂತಲೂ ಅವರಂತೂ ಹಳಬರಿಗಿಂತಲೂ ಬಹಳ ಮುಂದೆ ಹೋಗ್ತಾರೆ. ನೋಡ್ಲಾಗ್ತದೆ, ಹೊಸಬರು ಬರ್ತಾರೆ, ಬಹಳ ಮುಂದೆ ಹೋಗ್ತಾರೆ. ನೀವು ಲೀಸ್ಟ್ ತೆಗೆದಾಗ ಗೊತ್ತಾಗ್ತದೆ. ಮೊದಲು ನಿಮ್ಮ ಮಾಲೆ ತಯಾರಾಗ್ತಿತ್ತು. ಬಾಬಾ ಯಾವ್ಯಾವ ಮಗು ಯಾವ ರ್ಯಾಂಕಲ್ಲಿದ್ದಾರೆ ನೋಡ್ತಿದ್ರು. ಎಷ್ಟು ಒಳ್ಳೊಳ್ಳೆ ಮಕ್ಕಳು 3-4 ನಂಬರಲ್ಲಿ ಇರುವಂಥ ಅಷ್ಟು ಮುಂದೆ ಇದ್ದಾರೆ ಅಂತ ಬಾಬಾ ಅವ್ರನ್ನ ಕ್ಯಾಟಗರಿ ಮಾಡ್ತಿದ್ರು. ಅಂಥವರು ಬಿದ್ದು ಮಾಯೆಗೆ ವಶ ಆಗಿ ಏಕದಂ ಪ್ರಜಾ ಕ್ವಾಲಿಟಿ ಆಗ್ಬಿಟ್ರು. ಈಗ ನೀವಿಲ್ಲಿ ವಿದ್ಯಾರ್ಥಿ ಜೀವನ ಇದು ಅತಿ ಉತ್ತಮ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇರೋದ್ರ ಜೊತೆ ಈ ಜ್ಞಾನದ ಶಿಕ್ಷಣ ಕೋರ್ಸನ್ನು ಕೂಡ ತೆಗೆದುಕೊಳ್ಳಿ. ಬಹಳ ಮಕ್ಕಳು ಡಬಲ್ ಕೋರ್ಸ್ ತೆಗೆದುಕೊಳ್ತಾರೆ, ಲೌಕಿಕದ್ದು ಅಲೌಕಿಕದ್ದು. ಅವರಿಗೆ ಒಂದು ಉನ್ನತಿ ಆಗ್ತಾ ಇರ್ತದೆ, ಲಿಫ್ಟ್ ಸಿಗ್ತದೆ. ನಿಮ್ಮ ಕೋರ್ಸ್ ಆಗಿದೆ ಅಂತದ್ದು ಗೃಹಸ್ಥದಲ್ಲಿದ್ದು ಈ ಶಿಕ್ಷಣ ಕೋರ್ಸನ್ನ ಅಭ್ಯಾಸ ಮಾಡೋದು. ಇದರಲ್ಲಿ ಕನ್ಯೆಯರು ಬಂಧನ ಇರಲ್ಲಲ್ವಾ, ಬಹಳ ಮುಂದೆ ಹೋಗ್ಬೋದು. ಕನ್ಯೆಯರ ಕಾರಣ ಶಿವಬಾಬಾವ್ರಿಗೆ ಮಹಿಮೆ ಇದೆ. ಕನ್ನಯ್ಯ ಅಥವಾ ಗೋಪಾಲ ಅಂತ ನಾಮ ಗಾಯನ ಇದೆ. ಇರೋದು ಗೋಪರು, ಅಣ್ಣಂದಿರು, ಕುಮಾರ್ಸು ಇದ್ದಾರೆ. ಏಕೆಂದ್ರೆ ಮಾತೆಯರು ಇದ್ದಾರೆ, ಅಣ್ಣಂದಿರು ಇದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ. ಏಕೆಂದ್ರೆ ಇಲ್ಲಿ ಪ್ರವೃತ್ತಿ ಮಾರ್ಗ ಅಲ್ವಾ. ನೀವು ಸತ್ಯುಗದಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ರೆ, ಅಂದ್ರೆ ಪವಿತ್ರ ಗೃಹಸ್ಥ ಧರ್ಮದಲ್ಲಿದ್ರೆ ಈ ಲಕ್ಷ್ಮೀ ನಾರಾಯಣ ಪ್ರವೃತ್ತಿ ಮಾರ್ಗದಲ್ಲಿ ರಾಜ್ಯ ಮಾಡ್ತಿದ್ರು. ಇದು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಆಲೋಚನೆ ಬರಬೇಕು. ನಾವೇನಾಗ್ತೇವೆ ಈಗ? ದೇವತೆಗಳು ಎಷ್ಟು ಉತ್ತಮ ಆಗಿರ್ತಾರೆ, ಅವರೆದರಲ್ಲಿ ಹೋಗಿ ಮಹಿಮೆ ಮಾಡ್ತಾರೆ. ನೀವು ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ನಾವು ಪಾಪಿ ಕಪಟಿ ಅಂತ ಹೇಳ್ಕೊಳ್ತಾರೆ. ನಾವು ನಿರ್ಗುಣಿಗಳು, ನಮ್ಮಲ್ಲಿ ಯಾವುದೇ ಗುಣಗಳಿಲ್ಲ ಅಂತನೂ ಹೇಳ್ಕೊಳ್ತಾರೆ. ಈಗ ಇದರಲ್ಲಿ ಭಗವಂತನಿಗೇನು ದಯೆ ತೋರಿಸುವಂಥದ್ದು, ಕೃಪೆ ಮಾಡುವಂಥ ಮಾತಿಲ್ಲ. ವಾಸ್ತವದಲ್ಲಿ ದಯೆ ಕೃಪೆ ತಮ್ಮ ಮೇಲೆ ತಾವೇ ಮಾಡಿಕೊಳ್ಳುವಂಥದ್ದು. ನೀವೇ ದೇವತಾ ಇದ್ರೆ ಈಗ ಏನಾಗಿದ್ದೀರಿ? ತಮ್ಮನ್ನು ನೋಡ್ಕೊಳ್ಳಿ. ಪುನಃ ಪುರುಷಾರ್ಥ ಮಾಡಿ ದೇವತಾ ಆಗ್ರಿ. ಶಾಮದಿಂದ ಸುಂದರ ಆಗೋದಕ್ಕೆ ಪುರುಷಾರ್ಥ ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ಸಾಯ್ತಾ ಇದ್ವಿ, ಇಂಥವರ ಕೃಪೆ ಆಯ್ತು, ಉಳಿದು ಬಿಟ್ವಿ. ಇಂಥವರ ಆಶೀರ್ವಾದದಿಂದ ಮಹಿಮೆ ಮಹಾತ್ಮ ಇತ್ಯಾದಿಯ ಕೈ ಹಿಡಿದು ಹೇಳ್ತಾರೆ, ಅವರ ಆಶೀರ್ವಾದ ಬೇಕಾಗಿದೆ ಅಂತಾರೆ. ಆದ್ರೆ ಇಲ್ಲಿ ಅಂತೂ ಶಿಕ್ಷಣ ಆಗಿದೆ, ಕೃಪೆಯ ಮಾತಿಲ್ಲ. ಮನ್ಮನಾಭವ ಅರ್ಥ ಇದೆ ಅಲ್ವಾ? ಮಂತ್ರ ಅಂತೂ ಬಹಳ ಕೊಡ್ತಾರೆ. ಅನೇಕ ಪ್ರಕಾರದ ಹಠಯೋಗ ಕಲಿತಾರೆ. ಪ್ರತಿಯೊಬ್ಬರದು ಅವರವರದೇ ಶಿಕ್ಷಣ ಆಗಿರ್ತದೆ. ಹಠಯೋಗ ಸ್ಯಾಂಪಲ್ ನೋಡ್ತೀರಿ, ಜೈಪುರದ ಮ್ಯೂಸಿಯಂ ಅಲ್ಲಿ ಹೋಗಿ ನೋಡಿ. ಇಲ್ಲಿ ಅಂತೂ ಎಷ್ಟು ಆರಾಮದಲ್ಲಿ ಕುತ್ಕೊಂಡಿದ್ದೀರಿ, ಬುದ್ಧಿಯಲ್ಲಿದೆ. ನಾವು ಪುನಃ ಬಾಬನಿಂದ ರಾಜ್ಯ, ಸ್ವರ್ಗದ ರಾಜ್ಯ ಪಡಿತಾ ಇದ್ದೇವೆ. ಅಲ್ಲಿ ಅದ್ವೈತ ದೇವಿ ದೇವತಾ ಧರ್ಮ ಇತ್ತು, ಅನ್ಯ ಧರ್ಮಗಳೇ ಇದ್ದಿಲ್ಲ. 2 ಕೈಗಳಿಂದನೇ ಚಪ್ಪಾಳೆ ಆಗೋದು. ಒಂದು ಧರ್ಮ ಆಗಿದೆ ಅಂದ್ರೆ ಸತ್ಯುಗದಲ್ಲಿ ಅದ್ವೈತ ಧರ್ಮ ಅಂದ್ರೆ ಹೊಡೆದಾಟ ಧರ್ಮಗಳದು ಇರಲ್ಲ. ಈಗಂತೂ ಕಲಿಯುಗ ಪೂರ್ಣ ಆಯಿತು ಅಂದ್ರೆ ಭಕ್ತಿಯೂ ಸಹ ಪೂರ್ಣ ಆಗುವುದು. ಈಗಂತೂ ಮನುಷ್ಯರ ವೃದ್ಧಿ ಎಷ್ಟು ಆಗ್ತಾ ಇದೆ. ಭಾರತದ ಧರಣಿ ವೃದ್ಧಿ ಆಗೋದಿಲ್ಲ. ಭೂಮಿಯಂತೂ ಅಷ್ಟೇ ಇರ್ತದೆ, ಟೆರಿಟೋರಿಯಲ್ ಬೌಂಡ್ರಿ. ಬಾಕಿ ಮನುಷ್ಯರು ಕಡಿಮೆ ಜಾಸ್ತಿ ಆಗ್ತಾ ಇರ್ತಾರೆ. ವೃದ್ಧಿ ಆಗೋದು ಅಂದ್ರೆ ಅಲ್ಲಿ ಮನುಷ್ಯರು ಬಹಳ
ಕಡಿಮೆ ಸಂಖ್ಯೆಯಲ್ಲಿರ್ತಾರೆ ಸತ್ಯುಗದಲ್ಲಿ. ಜಗತ್ತಂತೂ ಅದೇ ಆಗಿರ್ತದೆ, ಜಗತ್ತೇನು ಚಿಕ್ಕದಾಗಿರಲ್ಲ. ಅದಕ್ಕೆ ನೀವು ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ನಾವು ಯೋಗ ಬಲದಿಂದ ನಮ್ಮ ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ತಿದ್ದೇವೆ ತಂದೆಯ ಶ್ರೀಮತ ಅನುಸಾರ. ತಂದೆ ಹೇಳ್ತಾರೆ, ನಿರಂತರ ನೆನಪು ಮಾಡಿದಾಗ ನಿಮ್ಮ ಪಾಪಗಳು ಭಸ್ಮ ಆಗುತ್ತವೆ. ಆತ್ಮದಲ್ಲಿಯೇ ಕೊಳಕು ಸೇರ್ಕೊಂಡಿದೆ ಅಲ್ವಾ. ಕೇವಲ ಹೇಳ್ತಾರೆ ಸತೋ ರಜೋ ತಮೋ, ಇದನ್ನ ತೋರಿಸಲ್ಲ ಆತ್ಮದಲ್ಲಿಯೇ ಕೊಳಕು ಬೀಳೋದು ಅಂತ. ಮೊದಲು ಗೋಲ್ಡನ್ ಏಜ್ಡ್ ಇದ್ರಿ, ಚೊಕ್ಕ ಚಿನ್ನ ಸಮಾನ ಇದ್ರಿ, ನಂತರ ಬೆಳ್ಳಿಯ ಸಮಾನ ಆದ್ರಿ, ಅದಕ್ಕೆ ಸಿಲ್ವರ್ ಏಜ್ ಅಂತಾರೆ, ಅಂದ್ರೆ ತ್ರೇತಾ ಚಂದ್ರವಂಶಿ. ಇಂಗ್ಲಿಷ್ ಅಕ್ಷರಗಳು ಎಷ್ಟು ಉತ್ತಮ ಇದೆ, ಗೋಲ್ಡನ್, ಸಿಲ್ವರ್, ದ್ವಾಪರ ಅಂದ್ರೆ ಕಾಪರ್, ಕಲಿಯುಗ ಅಂದ್ರೆ ಐರನ್. ತಂದೆ ಹೇಳ್ತಾರೆ ಆತ್ಮದಲ್ಲಿ ಕೊಳಕು ಬೀಳ್ತದೆ, ಅದು ತೆಗೆಯೋದು ಹೇಗೆ? ಕೊಳಕಂದ್ರೆ ವಿಕಾರಗಳು. ಸತೋದಿಂದ ತಮೋ ಆಗ್ತಾರೆ, ನಂತರ ತಮೋದಿಂದ ಸತೋ ಹೇಗೆ ಆಗುವುದು ತಿಳ್ಕೊಳ್ತಾರೆ. ಗಂಗಾದಲ್ಲಿ ಸ್ನಾನ ಮಾಡೋದ್ರಿಂದ ಸತೋ ಪ್ರಧಾನ ಆಗ್ತಾರೆ, ಆದರೆ ಆ ಥರ ಆಗಲು ಸಾಧ್ಯ ಇಲ್ಲ. ಗಂಗಾ ಸ್ನಾನ ಇತ್ಯಾದಿ ಪ್ರತಿದಿನ ಮಾಡ್ತಾ ಇರ್ತಾರೆ, ಅದರಿಂದ ಏನೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲೆಗಳಂತೂ ಅಂದ್ರೆ ನೀರು ಹರಿಯುವ ನೀರಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಇಲ್ಲಿ ತಂದೆ ಹೇಳ್ತಾರೆ ನಿಯಮ ಇಟ್ಕೊಳ್ಳಿ, ತಂದೆಯನ್ನು ನೆನಪು ಮಾಡೋದು. ಹರಿಯೋ ನೀರಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಪಾಪ ತೊಳ್ದೋಗಲ್ಲ. ತಂದೆಯ ನೆನಪು ಮಾಡೋ ನಿಯಮ ಇಟ್ಕೊಳ್ಳಿ. ನೆನಪಿನ ಸ್ನಾನ ಅನ್ನಿ, ಅಥವಾ ನಿರಂತರ ಮಾಡೋದಲ್ವಾ ಯಾತ್ರೆ ಅಂತನೂ ಅನ್ನಿ. ಜ್ಞಾನ ಸ್ನಾನ ಮಾಡಿಸ್ತಾರೆ, ಯೋಗದ ಯಾತ್ರೆ ಕಲಿಸ್ಕೊಡ್ತಾರೆ, ತಂದೆ ಜ್ಞಾನ ಕೊಡ್ತಾರೆ. ಇದರಲ್ಲಿ ಯೋಗದ ಜ್ಞಾನನೂ ಇದೆ, ಸೃಷ್ಟಿ ಚಕ್ರದ ಜ್ಞಾನನೂ ಇದೆ. ಯೋಗ ಜ್ಞಾನ ಇದೆ, ಸೃಷ್ಟಿ ಚಕ್ರದ ಜ್ಞಾನ ಇದೆ. ಬಾಕಿ ಶಾಸ್ತ್ರಗಳ ಜ್ಞಾನ ಅಂತೂ ಅನೇಕರು ಕೊಡ್ತಾರೆ, ಯೋಗ ಅಂತೂ ಯಾರಿಗೂ ಗೊತ್ತಿಲ್ಲ. ಹಠ ಯೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯೋಗ ಆಶ್ರಮಗಳು ಅನೇಕ ಇದ್ದಾವೆ, ಮನ್ಮನಾಭವ ಮಂತ್ರ ಕೊಡ್ತಾರೆ. ಆದರೆ ತಂದೆ ವಿನಃ ಯಾವ ಮನುಷ್ಯರ ಬಳಿಯೂ ಇಂತಹ ಜ್ಞಾನ ಇಲ್ಲ. ಈಗ 84 ಜನ್ಮಗಳ ಚಕ್ರ ಪೂರ್ಣ ಆಗ್ತಾ ಬಂದಿದೆ, ನಂತರ ಹೊಸ ಜಗತ್ತು ಬರುವುದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಸೃಷ್ಟಿ ಚಕ್ರ ವೃಕ್ಷ ಹೇಗೆ ಇದು ಸೃಷ್ಟಿ ರೂಪಿ ವೃಕ್ಷ ವೃದ್ಧಿ ಆಗ್ತದೆ ಅನ್ನೋ ಜ್ಞಾನ ಬುದ್ಧಿಯಲ್ಲಿದೆ. ಇಲ್ಲಿ ಸ್ವರ್ಗದ ರಾಜ್ಯ ಸ್ಥಾಪನೆ ಆಗ್ತಾ ಇದೆ, ಆದ್ರೆ ಎಲ್ಲರೂ ಒಟ್ಟಿಗೆ ಇದರಲ್ಲಿ ಬರ್ಲಿಕ್ಕಾಗ್ತದೇನು? ಬ್ರಾಹ್ಮಣರ ವೃಕ್ಷ ಬಹಳ ದೊಡ್ಡದಿರ್ತದೆ, ಅನೇಕರು ಬೀಕೆ ಆಗ್ತಾರೆ, ಆದ್ರೆ ಪಾಸ್ ಆಗೋರು, ಕ್ವಾಲಿಫೈ ಆಗೋರು ಎಷ್ಟು ಜನ? ಸ್ವಲ್ಪ ಸ್ವಲ್ಪ ಆಗಿ ಬರ್ತಾ ಹೋಗ್ತಾರೆ, ಹಂತ ಹಂತವಾಗಿ, ಆದಿ ಮಧ್ಯ ಅಂತ್ಯ ಈ ತರ ಪ್ರಜಾ ಆಗೋರು ಇರ್ತಾರೆ. ಸ್ವಲ್ಪ ಈ ಜ್ಞಾನ ಕೇಳಿದ್ರು ಅಂದ್ರೆ ಪ್ರಜಾ ಕ್ವಾಲಿಟಿಯಲ್ಲಿ ಬಂದ್ಬಿಡ್ತಾರೆ. ಸೆಂಟರ್ಸ್ ಬಹಳಷ್ಟು ವೃದ್ಧಿ ಆಗ್ತಾ ಹೋಗ್ತವೆ, ಪ್ರದರ್ಶನಿ ಅನೇಕ ಅಲ್ಲಿ ಇಲ್ಲಿ ಆಗ್ತವೆ. ಹೇಗೆ ಮಂದಿರ ಒಂದು ಇತ್ಯಾದಿಗಳು ಹುಟ್ಕೊಳ್ತವೆ, ಹಾಗೆ ನಿಮ್ಮ ಪ್ರದರ್ಶನಿಗಳು ಹಳ್ಳಿಯಲ್ಲಿ ಆಗುವುದು, ಊರಲ್ಲಿ, ಮನೆಯಲ್ಲೂ ಪ್ರದರ್ಶನ ಇಡಬೇಕು, ವೃದ್ಧಿ ಆಗ್ತಾ ಹೋಗ್ತದೆ. ಅದಕ್ಕೆ ಕೊನೆಗೆ ಈ ಚಿತ್ರಗಳ ಪ್ರಿಂಟಿಂಗು ಕೂಡ ಮುದ್ರಣನೂ ಮಾಡಿಸಬೇಕು. ಎಲ್ಲರ ಹತ್ರ ತಂದೆಯ ಸಂದೇಶ ಹೋಗ್ಬೇಕು. ನೀವು ಮಕ್ಕಳು ಬಹಳ ಅಪಾರ ಸರ್ವಿಸ್ ಸೇವಾ ಪ್ರಚಾರ ಮಾಡಬೇಕು. ಈಗ ಪ್ರೊಜೆಕ್ಟರ್ ಪ್ರದರ್ಶನಿಯ ಒಂದು ಆಡಂಬರ ಇದೆ, ಊರಲ್ಲಿ ತೋರಿಸಬೇಕು. ಉತ್ತಮ ರೀತಿ ಜ್ಞಾನ ತೆಗೆದುಕೊಳ್ತಾರೆ. ಶಿವ ಜಯಂತಿ ಗಾಯನ ಇದೆ, ಆದರೆ ಶಿವ ಹೇಗೆ ಬರ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ಶಿವಪುರಾಣ ಇತ್ಯಾದಿಯಲ್ಲಿಂಥ ಮಾತಿಲ್ಲ. ಇದೆಲ್ಲ ಮಾತು ನೀವು ಕೇಳ್ತೀರಿ, ಕೇಳುವ ಸಮಯ ಉತ್ತಮ ಅನಿಸ್ತದೆ, ನಂತರ ಮರ್ತೋಗ್ತಾರೆ. ಉತ್ತಮ ರೀತಿ ಪಾಯಿಂಟ್ಸ್ ಧಾರಣೆ ಮಾಡಿಕೊಂಡ್ರೆ ಸರ್ವಿಸ್ ಉತ್ತಮ ರೀತಿ ಮಾಡಲಿಕ್ಕೆ ಸಾಧ್ಯ. ಆದರೆ ಎಲ್ಲ ಪಾಯಿಂಟ್ಸ್ ಯಾರು ಧಾರಣೆ ಮಾಡ್ಕೊಳಕ್ಕಾಗಲ್ಲ. ಭಾಷಣ ಮಾಡಲಿಕ್ಕೆ
ಹೋಗ್ತಾರೆ, ಮತ್ತೆ ವಿಚಾರ ಬರ್ತದೆ, ಇನ್ನು ಈ ಪಾಯಿಂಟ್ ಅರ್ಥ ಮಾಡಿಸ್ಬೇಕಿತ್ತು, ಹೇಳಬೇಕಿತ್ತು, ಇದು ಚೆನ್ನಾಗಿತ್ತು. ಯಾರಿಗೆ ದೇಹಾಭಿಮಾನ ಇರೋದಿಲ್ಲ ಅವರು ತಕ್ಷಣ ಈ ಜ್ಞಾನ ಬುದ್ಧಿಯಲ್ಲಿ ಬಂದು ಹೇಳ್ತಾ ಹೋಗ್ತಾರೆ, ಭಾಷಣ ಮಾಡಿ. ನಂತರ ವಿಚಾರ ಮಾಡ್ತಾರೆ, ಅರೆ ನಾವು ಈ ಪಾಯಿಂಟ್ಸ್ ಸರಿ ಹೇಳಬೇಕಿತ್ತು ಅಂತ, ಇನ್ನು ಈ ಪಾಯಿಂಟ್ಸ್ ಹೇಳಬೇಕು ಮರ್ತೋದ್ವಿ. ಪಾಯಿಂಟ್ಸ್ ಯಾರ ಜೊತೆ ಏನೋ ನಡೆಯಲ್ಲ. ಇಲ್ಲಿ ಕೇವಲ ಇದು ಈ ಸಮಯಕ್ಕೆ ಸಂಗಮ ಯುಗದಲ್ಲಿ ಮಾತ್ರ ಈ ಜ್ಞಾನ ಸ್ಮೃತಿ ಇರೋದು. ನಂತರ ಪ್ರಾಯಲೋಪ ಆಗ್ತದೆ. ಈ ಕಣ್ಣುಗಳಿಂದ ಏನೆಲ್ಲ ಈಗ ನೋಡ್ತೀರಿ, ನಂತರ ಸತ್ಯುಗದಲ್ಲಿ ಇರಲ್ಲ. ಇದು ಯಾವುದು ಕಲಿಯುಗದ್ದು. ನಿಮ್ಗಿಲ್ಲಿ ಈಗ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಈಗ ನೀವು ತ್ರಿನೇತ್ರಿ ಆಗ್ತೀರಿ. ಬಾಬಾ ಬಂದು ಜ್ಞಾನ ಕೊಡ್ತಿದ್ದಾರೆ. ಆತ್ಮ ಅದನ್ನು ಧಾರಣೆ ಮಾಡ್ಕೊಳ್ತದೆ. ಆತ್ಮಕ್ಕೇನೆ 3ನೇ ನೇತ್ರ ಸಿಗೋದು. ಈ ಜ್ಞಾನ ಯಾರಲ್ಲೂ ಇಲ್ಲ, ನಾನು ಆತ್ಮ ಆಗಿದ್ದೇನೆ ಅನ್ನೋದು. ಈ ಶರೀರ ಮೂಲಕ ಆತ್ಮ ಕರ್ಮ ಮಾಡೋದು. ಬಾಬಾ ನಮ್ಗೆ ಓದಿಸ್ತಿದ್ದಾರೆ, ಇದು ಬುದ್ಧಿಯಲ್ಲಿಟ್ಕೊಳ್ಳಿ, ಇದರಲ್ಲಿ ಪರಿಶ್ರಮ ಇದೆ. ಮಕ್ಕಳು ಪರಿಶ್ರಮ ಮಾಡಬೇಕು ಮತ್ತು ಖುಷಿಯಲ್ಲಿರಬೇಕು ಅಷ್ಟೇ. ಈಗ ನಮ್ಮ ರಾಜ್ಯ ಇನ್ನೇನು ಬಂದೇ ಬಿಡ್ತು. ಈಗ ನಿಮ್ಗೆ ಗೊತ್ತಾಗಿದೆ ನಮ್ಮ ರಾಜ್ಯದಲ್ಲಿ ಏನೇನು ಆಗುವುದು. ನೀವು ಮಕ್ಕಳಿಲ್ಲಿ ಬಹಳ ಖುಷಿಯಲ್ಲಿರಬೇಕು. ನಾವು ಈ ಶಿಕ್ಷಣದಿಂದ ರಾಜ್ಯ ಪಡಿತೇವೆ. ಓದುವಂಥವ್ರಿಗೆ ಪದವಿ ನೆನಪಿರಬೇಕು. ನಾವು ಓದ್ತೇವೆ ಭವಿಷ್ಯಕ್ಕೋಸ್ಕರ. ಉತ್ತಮ ರೀತಿ ಓದ್ತಾರಂದ್ರೆ ರಾಜ ಸಿಂಹಾಸನ ಮೇಲೆ ಕುತ್ಕೊಳ್ತಾರೆ, ರಾಜಗದ್ದಿಗೆ ಸಿಗ್ತದೆ, ಅವರು ಪ್ರಸಿದ್ಧಿ ಹೊಂದುತ್ತಾರೆ. ಈಗ ಲೀಸ್ಟ್ ತೆಗೀರಿ, ಮಾಲೆ ತಯಾರಾಗುವುದು ಅಂದ್ರೆ ಎಲ್ಲರೂ ಹೇಳ್ತಾರೆ, ಇಂಥ ಫಲಾನ ಮಗು ಇಂಥವ್ರನ್ನ ನಮ್ಮ ಹತ್ರ ಕಳಿಸಿ ರಿಫ್ರೆಶ್ ಮಾಡೋದಕ್ಕೆ ಒಳ್ಳೆ ಜ್ಞಾನ ಹೇಳೋರ್ನ ಕರೀತಾರೆ. ಇಂಥವ್ರಿಗೆ ಕಳಿಸಿ ಅಂತ ಭಾಷಣ ಮಾಡೋರ್ನ ಕರೀತಾರೆ. ಅವರಿಗೆ ಭಾಷಣ ಮಾಡೋರ್ಗೆ, ಜ್ಞಾನ ಕೊಡೋರ್ಗೆ, ಉತ್ತಮ ಜ್ಞಾನ ಕೊಡೋರ್ಗೆ ಗೌರವಿಸಬೇಕು ಅಂತಾರೆ ಬಾಬಾ. ನಾವು ಈ ತರ ಹೋಶಿಯಾರ್, ಇವ್ರಂಗೆ ಜ್ಞಾನ ಕೊಡೋಂಗೆ ನಾವು ಆಗ್ಬೇಕು ಅಂತನೂ ಗೌರವ ಮತ್ತು ಪ್ರೇರಣೆ ಇಟ್ಕೋಬೇಕು. ಒಳ್ಳೇದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಧಾರಣೆಗೋಸ್ಕರ ಮುಖ್ಯ ಸಾರ: ಅತೀಂದ್ರಿಯ ಸುಖದ ಅನುಭವ ಮಾಡೋದಕ್ಕೆ ದೇಹ ಅಭಿಮಾನ ತೊರೆಯುವಂತ, ಮುರಿಯುವಂತ ಪುರುಷಾರ್ಥ ಮಾಡಬೇಕು. ಈಗ ಮರಳಿ ಮನೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಬುದ್ಧಿಯೋಗ ಮನೆಯ ಜೊತೆ ಜೋಡಿಸಿರಬೇಕು. ಗೃಹಸ್ಥ ವ್ಯವಹಾರದಲ್ಲಿರ್ತಾ ಶಿಕ್ಷಣವನ್ನು ಓದಬೇಕು. ಡಬಲ್ ಕೋರ್ಸ್ ತೆಗೆದುಕೊಳ್ಬೇಕು. ಜ್ಞಾನದ ಸ್ನಾನ ಹಾಗೂ ನೆನಪಿನ ಯಾತ್ರೆ ಮಾಡಿ ಮತ್ತು ಮಾಡಿಸಬೇಕು. ವರದಾನ ಆಗಿದೆ, ಕೋಮಲತೆಯನ್ನು ಕಮಾಲ್, ಅದ್ಭುತ ಅನ್ನೋದರಲ್ಲಿ ಪರಿವರ್ತಿಸಿ ಮಾಯಾಜೀತಾಗುವಂತ ಶಕ್ತಿ ಸ್ವರೂಪ ಆಗಿರೆ. ಶಕ್ತಿ ಸ್ವರೂಪ ಆಗೋದಕ್ಕೆ ಕೋಮಲತೆಯನ್ನು ಕಮಾಲ್ನಲ್ಲಿ ಪರಿವರ್ತಿಸಿ ಕೇವಲ ಸ್ವಯಂನ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಕೋಮಲರಾಗಿ. ಕರ್ಮದಲ್ಲಿ ಎಂದೂ ಕೋಮಲ ಆಗಬೇಡಿ. ಕೆಲಸ ಮಾಡೋಕ್ಕೆ ಸುಮಾರಿತನ ಆಗಲ್ಲ, ಭಾಳ ನಾಜೂಕು ಕೆಲಸ ಮಾಡೋಕ್ಕೆ. ಕರ್ಮಣದಲ್ಲಿ ಆ ಥರ ಕೋಮಲ ನಾಜೂಕ್ ಆಗಬೇಡಿ. ಇದರಲ್ಲಿ ಶಕ್ತಿ ರೂಪ ಆಗಬೇಕು. ಯಾರು ಶಕ್ತಿ ರೂಪ ಕವಚ ಧಾರಣೆ ಮಾಡ್ಕೊಳ್ತಾರೆ ಅವರಿಗೆ ಮಾಯೆ ಯಾವ ಬಾಣನೂ ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರ ಚಹರೆ, ನಯನ, ಹಾವಭಾವದಿಂದ ಕೋಮಲತೆ ಬದಲಾಗಿ ಶಕ್ತಿ ರೂಪ ಕಾಣಿಸುವುದು. ಆಗ ಮಾಯಾಜೀತ ಪಾಸ್ ವಿತ್ ಹಾನರ್ನ ಪ್ರಮಾಣ ಪತ್ರ ಪಡೆಯಲು ಸಾಧ್ಯವಾಗುವುದು. ಶ್ಲೋಗನ್: ತ್ರಿಕಾಲದರ್ಶಿಯ ಸ್ಥಿತಿಯಲ್ಲಿ
ಅಥವಾ ಸೀಟಲ್ಲಿ ಸೆಟ್ ಆಗಿರಿ. ಪ್ರತಿ ಕರ್ಮ ಮಾಡಿದಾಗ ಮಾಯೆ ದೂರದಿಂದಲೇ ಓಡಿ ಹೋಗುವುದು. ತ್ರಿಕಾಲದರ್ಶಿ ಸೀಟಲ್ಲಿ ಸೆಟ್ ಆಗಿ ಪ್ರತಿ ಕರ್ಮ ಮಾಡೋದ್ರಿಂದ ಮಾಯೆ ದೂರದಿಂದಲೇ ಓಡಿ ಹೋಗುವುದು. ಅವ್ಯಕ್ತ ಸೂಚನೆ: ಸದಾ ಅಚಲ್ ಅಡೋಲ್ ಏಕರಸ ಸ್ಥಿತಿಯ ಅನುಭವ ಮಾಡಿ. ಹೇಗೆ ಸಾಕಾರ ತಂದೆ ಅಥಕ್ ಏಕರಸ ಸ್ಥಿತಿಯ ಉದಾಹರಣೆ ಆಗಿ ತೋರಿಸಿದ್ದಾರೆ, ಹಾಗೆ ನೀವು ಮಕ್ಕಳು ಅನ್ಯರ ಬಗ್ಗೆ ಉದಾಹರಣ ಮೂರ್ತಿ ಆಗಬೇಕು. ಇದೇ ಸರ್ವಿಸ್, ಸೇವಾ ಆಗಿದೆ. ಸರ್ವಿಸ್ ಕೇವಲ ವಾಣಿ ಮುಖದಿಂದ ಆಗೋದಿಲ್ಲ, ಸ್ಥಿತಿಯಿಂದಲೂ ಸರ್ವಿಸ್ ಆಗ್ತದೆ. ಅದಕ್ಕೆ ಸಮಯಾನುಸಾರ ಈಗ ನಿಮ್ಮ ಸ್ಥಿತಿಯನ್ನು ಏಕರಸವನ್ನಾಗಿ ಮಾಡ್ಕೋಬೇಕು. ಒಳ್ಳೆಯದು. ಓಂ ಶಾಂತಿ.